ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಂಡ ಹೆಂಡತಿ ಜಗಳದ ರಾಜಿ ಪಂಚಾಯಿತಿಗೆ ಬಂದವರಿಗೆ ಗ್ರಾಮಸ್ಥರು ಥಳಿಸಿದ್ದಾರೆ. ಬೆಳಗಾವಿಯ ಬೆನಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಎರಡು ಕುಟುಂಬಗಳ ಮಧ್ಯೆ ಗಲಾಟೆಯಾಗಿದೆ. ಮುತ್ಯಾನಟ್ಟಿಯಿಂದ ಹುಡುಗರನ್ನ ಕರೆದುಕೊಂಡು ಬಂದಿದ್ದಂತಹ ಗಂಡನ ಕಡೆಯವರು ರಾಜಿ ಪಂಚಾಯಿತಿಗೆ ಬಂದವರನ್ನ ಹೊಡೆದು ಓಡಿಸಿದ್ದಾರೆ ಗ್ರಾಮಸ್ಥರು. ಮಾರಾಮಾರಿ ಪ್ರಕರಣದಲ್ಲಿ ಮೂವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು. ತಡರಾತ್ರಿಯೇ ಸ್ಥಳಕ್ಕೆ ಡಿಸಿಪಿ ನಾರಾಯಣ ಬರಮನಿ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರಾಜಿ ಪಂಚಾಯಿತಿ ಮಾಡೋಣ, ಹೇಗೋ ಇಬ್ರು ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಮುಂದಾದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಹೈ ಡ್ರಾಮಾ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ, ಎಷ್ಟು ಜನ ಕರ್ಕೊಂಡು ಬಂದಿದ್ರು ರಾಜಿ ಪಂಚಾಯಿತಿಗೆ ಅನ್ನೋದು ಗೊತ್ತಿಲ್ಲ. ಸಾಮಾನ್ಯವಾಗಿ ಒಂದಿಬ್ರು ಮೂವರನ್ನೋ ಕರ್ಕೊಂಡು ಬರಬೇಕು ರಾಜಿ ಪಂಚಾಯಿತಿ ಮಾಡೋದಕ್ಕೆ. ಅವ್ರ ಕಡೆಯವ್ರನ್ನೂ ಕೂರಿಸ್ಬೇಕು. ಅವರು ಒಂದಿಬ್ರು ಮೂರು ಜನ ಇದ್ದು ಕೂರಿಸ್ಕೊಂಡು ಮುಂಚೆಯೇ ಮಾತುಕತೆ ಮಾಡ್ಕೊಂಡಿರಬೇಕು. ರಾಜಿ ಸಂತಾನ ಮಾಡೋಣ, ಈ ರೀತಿಯಾಗಿ ಸಮಸ್ಯೆ ಆಗಿದೆ, ಹೇಗೋ ಜೀವನ ಮಾಡ್ಕೊಂಡು ಹೋಗಲಿ, ಸಂಸಾರ ಮಾಡ್ಕೊಂಡು ಹೋಗಲಿ, ಮಕ್ಕಳು ಮರಿ ಇದ್ದರೆ ಅವ್ರನ್ನೂ ಕೂಡ ನೋಡ್ಕೊಂಡು ಹೋಗಲಿ ಅಂತ ಹೇಳಿ ಮೊದಲೇ ಮಾತುಕತೆ ನಡೆಸ್ಕೊಂಡು ಆನಂತರ ಗ್ರಾಮಕ್ಕೆ ಎಂಟ್ರಿ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ಇವರು ಬೇಕಾದಷ್ಟು ಜನನ ರಾಜ್ಯ ಪಂಚಾಯಿತಿಗೆ ಕರ್ಕೊಂಡು ಬರ್ತಾರೆ ಅಂತಂದ್ರೆ ಸಹಜವಾಗಿ ಆತಂಕಗಳು ಹೆಚ್ಚಾಗುತ್ತಲ್ವ. ಇಷ್ಟೊಂದು ಜನ ಯಾಕೆ ಬಂದಿದ್ದಾರೆ, ಏನಾಗುತ್ತೋ ಏನೋ ಅನ್ನುವಂತಹ ಆತಂಕಗಳು ಗ್ರಾಮಸ್ಥರಿಗೆ ಕಾಡಿದೆ. ಸೊ ಹಾಗಾಗಿ ಗ್ರಾಮಸ್ಥರು ಅವರನ್ನ ಓಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ.